ನಿತ್ಯದ ಪೂಜೆಗೆ ಹಿತ್ತಾಳೆ ದೀಪವು ಅತ್ಯಂತ ಸೂಕ್ತ, ಏಕೆಂದರೆ ಇದು ಸಕಾರಾತ್ಮಕ ಕಂಪನಗಳನ್ನು ಶೀಘ್ರವಾಗಿ ಆಕರ್ಷಿಸುತ್ತದೆ. ಮಣ್ಣಿನ ದೀಪವು ಭೂತಾಯಿಯ ಅಂಶವನ್ನ ಹೊಂದಿದ್ದು ಮನೆಯಲ್ಲಿ ಸ್ಥಿರತೆಯನ್ನ ತರುತ್ತದೆ. ಬೆಳ್ಳಿಯ ದೀಪವು ಮಾನಸಿಕ ಶಾಂತಿ ಮತ್ತು ಲಕ್ಷ್ಮಿಯ ಕೃಪೆಗೆ ಪಾತ್ರವಾದರೆ, ಚಿನ್ನದ ದೀಪವು ಐಶ್ವರ್ಯದ ಸಂಕೇತವಾಗಿದೆ. ದೀಪಕ್ಕೆ ಬಳಸುವ ಎಣ್ಣೆ ಅಥವಾ ತುಪ್ಪವು ಗ್ರಹಗಳೊಂದಿಗೆ ನೇರ ಸಂಬಂಧ ಹೊಂದಿರುತ್ತದೆ. ಹಸುವಿನ ತುಪ್ಪದ ದೀಪವು ಸಾತ್ವಿಕವಾಗಿದ್ದು ವಿಷ್ಣು ಮತ್ತು ಲಕ್ಷ್ಮಿಯ ಪ್ರೀತಿಗೆ ಕಾರಣವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಎಳ್ಳೆಣ್ಣೆ ದೀಪವನ್ನ ದೇವರಿಗೆ ಹಚ್ಚಬಾರದು. ಇದನ್ನ ಪಿತೃಗಳ ಕಾರ್ಯಗಳಲ್ಲಿ ಮಾತ್ರ ಬಳಸಬೇಕು ಎನ್ನಲಾಗಿದೆ. ದೀಪವನ್ನ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಕೆಳಗೆ ಅಕ್ಕಿ ಅಥವಾ ತಟ್ಟೆಯನ್ನ ಇಡುವುದು ಪದ್ಧತಿ. ಪೂಜೆಯ ನಂತರ ದೀಪವನ್ನ ಬಾಯಿಯಿಂದ ಊದಿ ಆರಿಸುವುದು ಅಥವಾ ಕೈಯಿಂದ ಆರಿಸುವುದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ದೀಪವು ತನ್ನಷ್ಟಕ್ಕೆ ತಾನೇ ಆರಿ ಹೋಗುವುದು ಮಂಗಳಕರ. ಹೀಗೆ ಸರಿಯಾದ ಕ್ರಮದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮನೆಯ ವಾಸ್ತು ದೋಷಗಳು ನಿವಾರಣೆಯಾಗಿ ದೈವಿಕ ರಕ್ಷಣೆ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ತಜ್ಞರು ತಿಳಿಸುತ್ತಾರೆ.